ಸಲ್ಲಿಸಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಅಸ್ತು ಎಂದಿದೆ. ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಬಗ್ಗೆ ಮಾತಾಡಿಯಾಗಿದೆ. ಆದ್ರೆ ಯಾಕೆ ಈವರೆಗೂ ಮೇಲ್ಮನವಿಯನ್ನ ಸಲ್ಲಿಸಿಲ್ಲ? ನಾವೀಗ ಗಮನಿಸೋಣ ಕಾರಣಗಳನ್ನ. ಮೇಲ್ಮನವಿ ಸಲ್ಲಿಸೋದು ಯಾಕೆ ಆಗಿಲ್ಲ? ಮೇಲ್ಮನವಿಗೆ ಗೃಹ ಇಲಾಖೆ ಈಗಾಗಲೇ ಅನುಮತಿಯನ್ನ ನೀಡಾಗಿದೆ, ಆದ್ರೂ ಕೂಡ ವಿಳಂಬ ಮಾಡಲಾಗ್ತಾ ಇದೆ. ಮೇಲ್ಮನವಿಗೆ ಸ್ವತಃ ಗೃಹ ಇಲಾಖೆ ಅಸ್ತು ಎಂದಿದೆ. ಗೃಹ ಸಚಿವರು ಕೂಡ ಮೇಲ್ಮನವಿ ಸಲ್ಲಿಕೆಗೆ ಹೇಳಿದ್ದಾರೆ, ಅನುಮತಿಯನ್ನ ನೀಡಿದ್ದಾರೆ. ಗೃಹ ಸಚಿವರು ಮೇಲ್ಮನವಿಯನ್ನ ಸಲ್ಲಿಸಿ ಅಂತ ಹೇಳಿದ ನಂತರ ಯಾಕೆ ಇನ್ನೂ ಕೂಡ ಸಲ್ಲಿಸಿಲ್ಲ? ಎಸ್ಪಿಪಿ ಅರ್ಜಿ ಸಿದ್ಧಪಡಿಸಿದ್ರು ಕೂಡ ಅದು ಸಲ್ಲಿಕೆ ಯಾಕೆ ಆಗಿಲ್ಲ? ಈ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಮುಖ್ಯವಾಗಿ ಸುಪ್ರೀಂಗೆ ಹೋಗದಂತೆ ತಡೆದವರು ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ದರ್ಶನ್ ಮಧ್ಯಂತರ ಬೇಲ್ ಪಡೆದು ತಿಂಗಳಾಗ್ತಾ ಇದೆ, ಬರೋಬ್ಬರಿ 32 ದಿನ ಆಗಿದೆ. ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಪೊಲೀಸ್. ಒಂದು ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರದಿಂದ ಒದ್ದಾಡುವಂತಹ ಪರಿಸ್ಥಿತಿ ಇದೆಯಾ? ಯಾಕೆ ಮೇಲ್ಮನವಿ ಸಲ್ಲಿಸಲಾಗ್ತಾ ಇಲ್ಲ? ದರ್ಶನ್ ಪರ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇನ್ ಕೇಸ್ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ದರ್ಶನ್ಗೆ ಮತ್ತೆ ಹೊಸ ರೀತಿಯ ಕಂಟಕ ಆರಂಭ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇದಕ್ಕೆ ಯಾವ ರೀತಿ ಉತ್ತರ ಮುಂದಿನ ದಿನದಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಸದ್ಯಕ್ಕೆ ನೋಡ್ಬೇಕಾಗಿದೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ದರ್ಶನ್ಗೆ ಆ ಭಯ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈಗಷ್ಟೇ ನಾವು ಹೇಳ್ತಾ ಇದ್ವಿ, ಸಿ.ವಿ. ನಾಗೇಶ್ ದರ್ಶನ್ ಪರ ವಕೀಲರು ಯಾವ ರೀತಿ ಪ್ರಬಲ ವಾದ ಮಂಡನೆಯನ್ನ ಮಾಡಿದ್ದಾರೆ. ಈಗ ಆಟ ಇರೋದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದದಲ್ಲಿ. ಅವರ ಪ್ರತಿವಾದದ ಮೇಲೆ ಎಲ್ಲ ಭವಿಷ್ಯವೂ ಕೂಡ ನಿಂತಿದೆ. ಅವರ ಪ್ರತಿವಾದದ ಭಯವೇ ಈಗ ದರ್ಶನ್ನ ಕಾಡ್ತಾ ಇದೆ. ಹಾಗಿದ್ರೆ ಎಸ್ಪಿಪಿ ಯಾವ ರೀತಿ ಅಸ್ತ್ರವನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ? ಎಸ್ಪಿಪಿ ಅವರ ವಾದ ದರ್ಶನ್ಗೆ ಯಾಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ವಿಚಾರಣೆ ಹೈಕೋರ್ಟ್ ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಹೈ ವೋಲ್ಟೇಜ್ ವಿಚಾರಣೆ ನಡೀತಿದೆ. ಡಿಬೋಸ್ಗೆ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗಿಸಿದ್ದಾರೆ. ಪೊಲೀಸ್ ತನಿಖೆಯನ್ನೇ ಬುಡಮೇಲು ಮಾಡಿದ್ದಾರೆ. ಸಿ.ವಿ. ನಾಗೇಶ್ಗೆ ಟಕ್ಕರ್ ಕೊಡಲು ಎಸ್ಪಿಪಿ ರೆಡಿ. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ. 1300 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನೂ ಇಲ್ಲ. ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ದಾರೆ. ಹೀಗೆ ಕಾಕಿ ತನಿಖೆಯನ್ನೇ ವಕೀಲ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡಿದ್ರು. ಆದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಇನ್ನೂ ಬಾಕಿ ಇದೆ. ಇದು ನಮ್ಮ ಡಿಬಾಸ್ ಟೆನ್ಷನ್ ಜಾಸ್ತಿ ಮಾಡುವಂತೆ ಮಾಡಿದೆ. ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿಯೇ ಪ್ರಮುಖ ಅಸ್ತ್ರವಾಗಿದೆ. ದರ್ಶನ್ಗೆ ಇನ್ನೂ ಆಪರೇಷನ್ ಆಗದೆ ಇರೋದನ್ನೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರಸ್ತಾಪಿಸುವ ಸಾಧ್ಯತೆಗಳು ಹೆಚ್ಚಿವೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ 32 ದಿನಗಳು ಕಳೆದು ಹೋಗಿವೆ. ಇಷ್ಟಾದ್ರೂ ಆಪರೇಷನ್ ಮಾಡಿಸಿಲ್ಲ ಅಂತ ಪ್ರಸನ್ನ ಕುಮಾರ್ ವಾದ ಮಂಡಿಸಲಿದ್ದಾರೆ. ಸರ್ಜರಿ ಮಾಡಿಸದಿದ್ರೆ ಮೂತ್ರ ನಿಯಂತ್ರಣ ತಪ್ಪುತ್ತೆ, ಲಕ್ವ ಒಡೆಯುತ್ತೆ ಅಂತ ಬೇಲ್ ಪಡೆದ ದರ್ಶನ್ ಇನ್ನೂ ಕೂಡ ಆಪರೇಷನ್ ಮಾಡಿಸದೆ ನಾಟಕ ಆಡ್ತಿದ್ದಾರೆ ಅಂತ ಟಕ್ಕರ್ ಕೊಡಬಹುದು. ಇದನ್ನೇ ಮುಂದಿಟ್ಟು ದರ್ಶನ್ಗೆ ರೆಗ್ಯುಲರ್ ಜಾಮೀನು ನೀಡಬಾರದು ಅಂತಾನು ಎಸ್ಪಿಪಿ ವಾದ ಮಂಡಿಸಬಹುದು. ಒಂದು ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಈ ಬ್ರಹ್ಮಾಸ್ತ್ರಗಳನ್ನ ಉಪಯೋಗಿಸಿದ್ದೇ ಆದ್ರೆ ದರ್ಶನ್ಗೆ ಇದು ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಅಸ್ತು ಎಂದಿದೆ. ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಬಗ್ಗೆ ಮಾತಾಡಿಯಾಗಿದೆ. ಆದ್ರೆ ಯಾಕೆ ಈವರೆಗೂ ಮೇಲ್ಮನವಿಯನ್ನ ಸಲ್ಲಿಸಿಲ್ಲ? ನಾವೀಗ ಗಮನಿಸೋಣ ಕಾರಣಗಳನ್ನ. ಮೇಲ್ಮನವಿ ಸಲ್ಲಿಸೋದು ಯಾಕೆ ಆಗಿಲ್ಲ? ಮೇಲ್ಮನವಿಗೆ ಗೃಹ ಇಲಾಖೆ ಈಗಾಗಲೇ ಅನುಮತಿಯನ್ನ ನೀಡಾಗಿದೆ, ಆದ್ರೂ ಕೂಡ ವಿಳಂಬ ಮಾಡಲಾಗ್ತಾ ಇದೆ. ಮೇಲ್ಮನವಿಗೆ ಸ್ವತಃ ಗೃಹ ಇಲಾಖೆ ಅಸ್ತು ಎಂದಿದೆ. ಗೃಹ ಸಚಿವರು ಕೂಡ ಮೇಲ್ಮನವಿ ಸಲ್ಲಿಕೆಗೆ ಹೇಳಿದ್ದಾರೆ, ಅನುಮತಿಯನ್ನ ನೀಡಿದ್ದಾರೆ.
ಗೃಹ ಸಚಿವರು ಮೇಲ್ಮನವಿಯನ್ನ ಸಲ್ಲಿಸಿ ಅಂತ ಹೇಳಿದ ನಂತರ ಯಾಕೆ ಇನ್ನೂ ಕೂಡ ಸಲ್ಲಿಸಿಲ್ಲ? ಎಸ್ಪಿಪಿ ಅರ್ಜಿ ಸಿದ್ಧಪಡಿಸಿದ್ರು ಕೂಡ ಅದು ಸಲ್ಲಿಕೆ ಯಾಕೆ ಆಗಿಲ್ಲ? ಈ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಮುಖ್ಯವಾಗಿ ಸುಪ್ರೀಂಗೆ ಹೋಗದಂತೆ ತಡೆದವರು ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ದರ್ಶನ್ ಮಧ್ಯಂತರ ಬೇಲ್ ಪಡೆದು ತಿಂಗಳಾಗ್ತಾ ಇದೆ, ಬರೋಬ್ಬರಿ 32 ದಿನ ಆಗಿದೆ. ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಪೊಲೀಸ್. ಒಂದು ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರದಿಂದ ಒದ್ದಾಡುವಂತಹ ಪರಿಸ್ಥಿತಿ ಇದೆಯಾ? ಯಾಕೆ ಮೇಲ್ಮನವಿ ಸಲ್ಲಿಸಲಾಗ್ತಾ ಇಲ್ಲ? ದರ್ಶನ್ ಪರ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇನ್ ಕೇಸ್ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ದರ್ಶನ್ಗೆ ಮತ್ತೆ ಹೊಸ ರೀತಿಯ ಕಂಟಕ ಆರಂಭ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇದಕ್ಕೆ ಯಾವ ರೀತಿ ಉತ್ತರ ಮುಂದಿನ ದಿನದಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಸದ್ಯಕ್ಕೆ ನೋಡ್ಬೇಕಾಗಿದೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ದರ್ಶನ್ಗೆ ಆ ಭಯ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈಗಷ್ಟೇ ನಾವು ಹೇಳ್ತಾ ಇದ್ವಿ, ಸಿ.ವಿ. ನಾಗೇಶ್ ದರ್ಶನ್ ಪರ ವಕೀಲರು ಯಾವ ರೀತಿ ಪ್ರಬಲ ವಾದ ಮಂಡನೆಯನ್ನ ಮಾಡಿದ್ದಾರೆ. ಈಗ ಆಟ ಇರೋದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದದಲ್ಲಿ. ಅವರ ಪ್ರತಿವಾದದ ಮೇಲೆ ಎಲ್ಲ ಭವಿಷ್ಯವೂ ಕೂಡ ನಿಂತಿದೆ. ಅವರ ಪ್ರತಿವಾದದ ಭಯವೇ ಈಗ ದರ್ಶನ್ನ ಕಾಡ್ತಾ ಇದೆ. ಹಾಗಿದ್ರೆ ಎಸ್ಪಿಪಿ ಯಾವ ರೀತಿ ಅಸ್ತ್ರವನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ? ಎಸ್ಪಿಪಿ ಅವರ ವಾದ ದರ್ಶನ್ಗೆ ಯಾಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ವಿಚಾರಣೆ ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಹೈ ವೋಲ್ಟೇಜ್ ವಿಚಾರಣೆ ನಡೀತಿದೆ. ಡಿಬೋಸ್ಗೆ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗಿಸಿದ್ದಾರೆ. ಪೊಲೀಸ್ ತನಿಖೆಯನ್ನೇ ಬುಡಮೇಲು ಮಾಡಿದ್ದಾರೆ. ಸಿ.ವಿ. ನಾಗೇಶ್ಗೆ ಟಕ್ಕರ್ ಕೊಡಲು ಎಸ್ಪಿಪಿ ರೆಡಿ. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ. 1300 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನೂ ಇಲ್ಲ. ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ದಾರೆ. ಹೀಗೆ ಕಾಕಿ ತನಿಖೆಯನ್ನೇ ವಕೀಲ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡಿದ್ರು. ಆದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಇನ್ನೂ ಬಾಕಿ ಇದೆ. ಇದು ನಮ್ಮ ಡಿಬಾಸ್ ಟೆನ್ಷನ್ ಜಾಸ್ತಿ ಮಾಡುವಂತೆ ಮಾಡಿದೆ. ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿಯೇ ಪ್ರಮುಖ ಅಸ್ತ್ರವಾಗಿದೆ. ದರ್ಶನ್ಗೆ ಇನ್ನೂ ಆಪರೇಷನ್ ಆಗದೆ ಇರೋದನ್ನೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರಸ್ತಾಪಿಸುವ ಸಾಧ್ಯತೆಗಳು ಹೆಚ್ಚಿವೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ 32 ದಿನಗಳು ಕಳೆದು ಹೋಗಿವೆ. ಇಷ್ಟಾದ್ರೂ